ಜೈಲಿನಲ್ಲಿ ರಾಜಾತಿಥ್ಯ ನಟ ದರ್ಶನ್ಗೆ ಸಿಕ್ಕಿತ್ತು. ಆದರೆ ತನಿಖೆಯ ವೇಳೆ ನಟ ದರ್ಶನ್ ಹೇಳಿದ ಏನು? ಸೀಕ್ರೆಟ್ ಅನ್ನ ಬಿಚ್ಚಿಟ್ಟಿದ್ದಾರೆ ನಟ ದರ್ಶನ್. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದ ನಟ ದರ್ಶನ್ಗೆ ಈಗ ಬಳ್ಳಾರಿ ಜೈಲಲ್ಲಿ ಏನೂ ಇಲ್ಲದಂತಹ ಪರಿಸ್ಥಿತಿ. ಯಾಕೆ ಅಂತ ಹೇಳಿದ್ರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ತಾನು ಕೇಳಿದ್ದೆಲ್ಲವೂ ಸಿಕ್ಕಿತ್ತು ಅನ್ನುವಂತಹ ಒಂದು ವಿಚಾರ ಇದೆಯಲ್ಲ, ಅದುವೇ ಈಗ ಈ ಒಂದು ಬಳ್ಳಾರಿಗೆ ಶಿಫ್ಟ್ ಮಾಡೋದಕ್ಕೆ ಕಾರಣ. ಆದರೆ ಬಳ್ಳಾರಿಗೆ ಶಿಫ್ಟ್ ಮಾಡೋದಕ್ಕೂ ಮುನ್ನ ದರ್ಶನ್ ವಿಚಾರಣೆಯ ಸಂದರ್ಭದಲ್ಲಿ ಏನೇನು ಹೇಳಿದ್ದಾರೆ? ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಫಾತಿಮಾ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಬಳ್ಳಾರಿಗೆ ಶಿಫ್ಟ್ ಆಗೋದಕ್ಕೂ ಮುನ್ನ ವಿಚಾರಣೆಯ ಸಂದರ್ಭದಲ್ಲಿ ದರ್ಶನ್ ಈ ಸೀಕ್ರೆಟ್ ಅನ್ನ ಬಿಚ್ಚಿಟ್ಟಿದ್ದಾರೆ. ವಿಲ್ಸನ್ ಗಾರ್ಡನ್ ನಾಗ ಶಿಷ್ಯರಿಂದ ರಾಜಾತಿಥ್ಯ ದರ್ಶನ್ಗೆ ಸಿಕ್ಕಿರೋದು. ವಾಕ್ ಮಾಡ್ತಾ ಇದ್ದಾಗ ನನ್ನನ್ನ ನಾಗ ಕರೆದಿದ್ದ. ಜೈಲಿನ ವಿಡಿಯೋ ಕಾನ್ಫರೆನ್ಸ್ ಹಾಲ್ನಿಂದ ಚೇರ್ ಅನ್ನ ಕೊಟ್ರು. ನಾಗನ ಶಿಷ್ಯಂದಿರು ಚೇರ್ಗಳನ್ನ ತಂದು ಕೊಟ್ರು ಅನ್ನೋದನ್ನ ವಿಚಾರಣೆಯ ವೇಳೆ ದರ್ಶನ್ ಹೇಳಿದ್ದಾರೆ. ಬಳಿಕ ನಾಗನ ಒಬ್ಬ ಶಿಷ್ಯ ಸಿಗರೇಟ್ ಕೊಟ್ಟ. ಆ ವ್ಯಕ್ತಿ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ತನಿಖೆಯ ವೇಳೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದರ್ಶನ್. ಈ ಸ್ಟೇಟ್ಮೆಂಟ್ ಅನ್ನ ಹೇಳಿದ್ದಾರೆ ವಿಚಾರಣೆಯ ಸಂದರ್ಭದಲ್ಲಿ. ಈಗಾಗಲೇ ತನಿಖಾಧಿಕಾರಿಗಳ ಮುಂದೆ ಅಲ್ಲಿ ಚೇರನ್ನ ಹಾಕಿ ಕೂತಿದ್ರು 4 ಜನ. ಆ ಒಂದು ವಿಚಾರದ ಜೊತೆಗೆ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರು. ಒಂದು ಕೈಯಲ್ಲಿ ಕಾಫಿ ಕಪ್ಪು, ಮತ್ತೊಂದು ಕೈಯಲ್ಲಿ ಸಿಗರೇಟ್ ಅನ್ನ ಸೇರ್ತಾ ಇದ್ದಂತಹ ದರ್ಶನ್ ಈ ಫೋಟೋ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿತ್ತು. ಅದುವೇ ಆ ನಂತರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದಕ್ಕೂ ಕೂಡ ಮಾಡಿದಂತಹ ಫೋಟೋ ವಿಡಿಯೋಗಳು. ಇದರ ಬಗ್ಗೆ ದರ್ಶನ್ ಹೇಳಿದ್ದು ನನಗೇನು ಗೊತ್ತಿಲ್ಲ, ಚೇರ್ ಅನ್ನ ಕೊಟ್ಟಿದ್ದು ಬಳ್ಳಾರಿ ನಾಗ ಹಾಗೇನೆ ಆತನ ಶಿಷ್ಯರು ಅಂತ ಹೇಳಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಸಿಗರೇಟ್ ಆಗಿರ್ಬೋದು, ಕಾಫಿ ಕಪ್ ಆಗಿರ್ಬೋದು, ಚೇರ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜಾತಿಥ್ಯದ ಬಗ್ಗೆ ದರ್ಶನ್ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ ತನಿಖಾಧಿಕಾರಿಗಳ ಮುಂದೆ? ನವಿತಾ, ಈಗಾಗಲೇ ಏನೊಂದು ಫೋಟೋ ವೈರಲ್ ಆದ ಬೆನ್ನಲೆಯಲ್ಲೇ ಏನೊಂದು ದರ್ಶನನ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿತ್ತು. ಸದ್ಯಕ್ಕೆ ಡಿಸಿಪಿ ಆಗ್ನೇಯ ವಿಭಾಗದ ಡಿಸಿಪಿ ಆದಂತ ಸಾರಾ ಫಾತಿಮಾ ಅವರು 3 ಪೊಲೀಸ್ ಠಾಣೆಗಳಿಗೆ ಒಂದು ತನಿಖೆಯನ್ನ ಮಾಡ್ಲಿಕ್ಕೆ ಒಂದು ಎಲೆಕ್ಟ್ರಾನಿಕ್ ಸಿಟಿ ಹುಳಿಮಾವು ಹಾಗೂ ಪರಪ್ಪನಗರ ಪೊಲೀಸ್ ಅವರಿಗೆ ಒಂದು ತನಿಖೆನ ಮಾಡ್ಲಿಕ್ಕೆ ಸೂಚಿಸಿದ್ರು. ಅದರ ಬೆನ್ನಲ್ಲೇ ತನಿಖೆನ ಮಾಡಿದಂತ ಪೊಲೀಸ್ ಅಧಿಕಾರಿಗಳು ದರ್ಶನ್ ಫೋಟೋ ವೈರಲ್ ಆದ ಬೆನ್ನಲ್ಲೇ ಸ್ಥಳಕ್ಕೆ ಹೋಗಿ ಮಾಜರನ್ನ ಮಾಡಿ ಕೆಲವು ಮಾಹಿತಿಗಳನ್ನು ಕೂಡ ಕಲೆ ಹಾಕಿರ್ತಕ್ಕಂಥ. ಸದ್ಯಕ್ಕೆ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ದರ್ಶನ್ ಈಗಾಗಲೇ ಬೆಂಗಳೂರಿಂದ ಶಿಫ್ಟ್ ಆಗೋಕಿನ 1 ದಿನಗಳ ಮುಂಚೆ ತನಿಖಾಧಿಕಾರಿ ಮುಂದೆ ಒಂದು ಹೇಳಿಕೆಯನ್ನ ನೀಡಿರ್ತಕ್ಕಂಥ. ಏನಂತಂದ್ರೆ ದರ್ಶನ್ ಬ್ಯಾರಕ್ ಬಳಿ ಒಂದು ವಾಕ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆಗ ನಾಗ ಏನು ವಿಲ್ಸನ್ ಗಾರ್ಡನ್ ನಾಗ ಇದ್ದಾನೆ, ಆತ ಜೈಲಿನಲ್ಲಿ ಸಜಾ ಕೈದಿ ಆಗಿರ್ತಕ್ಕಂಥದ್ದು. ಅಲ್ಲೇ ಕೂತು ಒಂದು ಸಿಗರೇಟು ಹಾಗೂ ಚೇರ್ ನಲ್ಲಿ ಕೂತಿರ್ತಾರೆ. ಆಗ ಆ ದರ್ಶನ್ ಕರೀತಾರೆ, ಬನ್ನಿ ಸರ್ ಇಲ್ಲಿ ಅಂತ ಹೇಳಿದಾಗ ದರ್ಶನ್ ಅವ್ರ ಜೊತೆ ಹೋಗಿ ಜಾಯಿನ್ ಆಗ್ತಾರೆ ಹೊರತು ದರ್ಶನ್ ಅವ್ರ ಜೊತೆ ಈಗಾಗಲೇ ಮುಂಚೆನೆ ಕೂತ್ಕೊಂಡಿದ್ದಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ಮಗ್ನಲ್ಲಿ ಇರ್ತಕ್ಕಂಥ ಬಿಸ್ನೀರು ಹಾಗೂ ಸಿಗರೇಟ್ ಅನ್ನ ನೀಡಿದ್ದು ಸಹ ನಾಗನೇ ಅಂತ ಕೂಡ ಒಂದು ಹೇಳಿಕೆಯನ್ನ ನೀಡಿರ್ತಕ್ಕಂಥ. ಸದ್ಯಕ್ಕೆ ಇದರ ಬಗ್ಗೆ ಈಗಾಗಲೇ ಏನ್ ಮಾಜರ್ ಮಾಡಿದಂತ ಪೊಲೀಸ್ ಅಧಿಕಾರಿಗಳಂದ್ರೆ ತನಿಖಾ ಐಒ ಏನಿದ್ದಾರೆ ಅವ್ರು ಈಗಾಗಲೇ ಒಂದು ವಿವರಣೆಯನ್ನ ಡಿಸಿಪಿ ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಫಾತಿಮಾ ಅವ್ರ ವಿವರಣೆಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ಈ ಒಂದು ಫೋಟೋ ವೈರಲ್ ಆದ ಬೆನ್ನಲ್ಲೇ ದರ್ಶನ್ ಬಳ್ಳಾರಿಗೆ ಕೂಡ ಶಿಫ್ಟ್ ಆಗಿರ್ತಕ್ಕಂಥದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.